ಹೇಗೆ ಬೆಳೆಸ್ತಿದ್ದಾರೆ ಗಂಡು ಮಕ್ಕಳನ್ನ ಹೆಣ್ಮಕ್ಳನ್ನ ಅನ್ನೋದು ತುಂಬಾ ಮುಖ್ಯ. ನಮ್ಮ ಕರ್ತವ್ಯಗಳೇನು ಅಂತ ಫಸ್ಟ್ ಗಂಡು ಮಕ್ಕಳು ತಿಳ್ಕೋಬೇಕು. ಹೆಣ್ಮಕ್ಳು ನಾವು ಎಷ್ಟರಲ್ಲಿ ಇರಬೇಕು ಅಂತ ಅವ್ರು ತಿಳ್ಕೋಬೇಕು. ಲಿಮಿಟೇಷನ್ಸ್ ಎಲ್ಲಿ ದಾಟ್ತಿದೆಯೋ ಈಗ ತೊಂದರೆ ಆಗ್ತಿದೆ. ಪ್ರೀತಿ ಅನ್ನೋ ಹೆಸರಲ್ಲಿ ಎಲ್ಲ ಕಣ್ಣು ಮುಚ್ಚೋಗ್ತಿದೆ. ದೇಶದಲ್ಲಾಗಲಿ ತುಂಬಾ ಜಾಸ್ತಿ ದಲಿತರ ಹೆಣ್ಮಕ್ಳಾಗ್ಲಿ ಬೇರೆ ಹೆಣ್ಮಕ್ಳಾಗ್ಲಿ ಯಾರೇ ಆಗಲಿ ಇರ್ರೆಸ್ಪೆಕ್ಟೆಡ್ ಫ್ರಮ್ ಕ್ಯಾಸ್ಟ್ ಕ್ರೀಡ್ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ನಿತ್ಯ ಅವ್ರನ್ನ ಯೂಸ್ ಮಾಡ್ಕೊಳ್ಳೋದು ಬಳಸ್ಕೊಳ್ಳೋದು 4 ವರ್ಷ 5 ವರ್ಷ 2 ವರ್ಷ ಇಟ್ಕೊಂಡು ಆಮೇಲೆ ನನ್ನ ಮದುವೆ ಆಗೋದಿಲ್ಲ ಅಂತ ಬಿಟ್ಬಿಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ತಿಳಿಸಿ. ಅಭಿಪ್ರಾಯ ಅಂತ ಏನಿಲ್ಲ ಸರ್, ಈಗ ಜವಾಬ್ದಾರಿ ಕಡಿಮೆ ಆಗ್ತಿದೆ. ಜವಾಬ್ದಾರಿ ಕಡಿಮೆ ಒಂದು ಮನೆಗಳಲ್ಲಿ ಹೇಗೆ ಬೆಳೆಸ್ತಿದ್ದಾರೆ ಗಂಡು ಮಕ್ಕಳನ್ನ ಹೆಣ್ಮಕ್ಳನ್ನ ಅನ್ನೋದು ತುಂಬ ಮುಖ್ಯ. ಅದು ಬೇಸಿಕ್ ಥಿಂಗ್. ಮೊಬೈಲ್ ಫೋನ್ ಬಂದು ಇಲ್ಲ ಟಿವಿ ಬಂದು ಏನಾಗ್ತಿದೆ, ಯಾವ ಸಾಮಾಜಿಕ ವಾತಾವರಣಗಳಲ್ಲಿ ಬೆಳೆದು ಏನೇನು ಅವ್ರು ತಗೋಬೇಕು ತಗೋಬಾರ್ದು ಅಂತ ಒಂದು ಬೇಜವಾಬ್ದಾರಸ್ಥರಾಗಿದ್ದಾರೆ. ಗಂಡು ಮಕ್ಕಳೇ ಇರಲಿ ಹೆಣ್ಮಕ್ಳೇ ಇರಲಿ, ನಮ್ಮ ಕರ್ತವ್ಯಗಳೇನು ಅಂತ ಫಸ್ಟ್ ಗಂಡು ಮಕ್ಕಳು ತಿಳ್ಕೋಬೇಕು. ಹೆಣ್ಮಕ್ಳು ನಾವು ಎಷ್ಟರಲ್ಲಿ ಇರಬೇಕು ಅಂತ ಅವ್ರು ತಿಳ್ಕೋಬೇಕು. ಲಿಮಿಟೇಷನ್ಸ್ ಎಲ್ಲಿ ದಾಟ್ತಿದೆಯೋ ಈಗ ತೊಂದರೆ ಆಗ್ತಿದೆ. ಮೇನ್ ಪ್ರಾಬ್ಲಮ್ ಅಲ್ಲ ಅದು. ಇದಕ್ಕೆ ಸೊಲ್ಯೂಷನ್ ಏನು ಮೇಡಮ್? ಇದಕ್ಕೆ ಸೊಲ್ಯೂಷನ್ ಏನೂ ಇಲ್ಲ ಸರ್. ಎಜುಕೇಶನ್ ಕೊಡ್ತಿದ್ದಾರೆ, ಗಂಡು ಮಕ್ಕಳು ಎಜುಕೇಟೆಡ್ಸ್ ಆಗ್ತಿದ್ದಾರೆ, ಹೆಣ್ಮಕ್ಳು ಆಗ್ತಿದ್ದಾರೆ. ಎಜುಕೇಟೆಡ್ಸೇ ಹೀಗೆಲ್ಲ ಮಾಡ್ತಿದ್ದಾರೆ. ಜವಾಬ್ದಾರಿ ಮನವರಿಕೆ ಮಾಡ್ಕೋಬೇಕ್ರಿ. ಗಂಡು ಮಕ್ಕಳು ತಾಯಿಗೆ ಅಕ್ಕಗೆ ತಂಗಿಗೆ ಕೊಡೋ ಸ್ಥಾನ ಮತ್ತೆ ರೆಸ್ಪೆಕ್ಟ್ ಅಂತ ಏನಂತಾರೆ, ರಿಲೇಶನ್ಶಿಪ್ ಅಲ್ಲಿ ಈಗ ರೆಸ್ಪೆಕ್ಟ್ ಇಲ್ದಿರ ಆಗ್ತಿದೆ. ಪ್ರೀತಿ ಅನ್ನೋ ಹೆಸರಲ್ಲಿ ಎಲ್ಲ ಕಣ್ಣು ಮುಚ್ಚೋಗ್ತಿದೆ. ಪ್ರೀತಿ ಅಲ್ಲ ಆಕ್ಚುಲಿ, ಏನೋ ಟೈಮ್ಗೆ ಸ್ವಾರ್ಥ, ಮಕ್ಕಳಿಗೆ ಏನೋ ಒಂದು ಟ್ರೆಂಡ್ ಗೊತ್ತಾಗ್ತಿಲ್ಲ. ಬೇಜವಾಬ್ದಾರಿ ಅಂತ ಇರ್ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಸೊಸೈಟಿ, ಟುವರ್ಡ್ಸ್ ವುಮೆನ್. ಇದು ಮಹಿಳಾ ಶೋಷಣೆ ಆಗ್ತಿದೆ. ಇದನ್ನ ಯಾರು ಆನ್ಸರ್ ಮಾಡ್ತಾರೆ? ಲೇಔಟ್ ಆಗ್ತಿದೆ. ಇದನ್ನ ಯಾವ ರೀತಿ ತಡೆಗಟ್ಟೋದು ಅಂತ ನಿಮ್ಮ ಒಂದು ತಡೆಗಟ್ಟೋದು ಹೇಗೆ ಅಂದ್ರೆ ಏನೂ ಇಲ್ಲ. ಗಂಡು ಮಕ್ಕಳು ತುಂಬಾ ಜವಾಬ್ದಾರಸ್ಥರಾಗಬೇಕು. ಅವ್ರ ಮನೆಗಳಲ್ಲಿ ತಾಯಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿಯಿಂದ ನಡ್ಕೊಳ್ತಾರೋ ಅದೇ ತರಹ ಎಲ್ಲ ಒಂದು ಹೆಣ್ಮಕ್ಳು ಗರ್ಲ್ ಫ್ರೆಂಡ್ ಆಗಿರ್ಲಿ, ಹೆಂಡತಿ ಆಗಿರ್ಲಿ, ಇಲ್ಲ ಅವ್ರ ಮದುವೆ ಮಾಡ್ಕೊಳ್ಳೋ ಹುಡುಗಿ ಆಗಿರ್ಲಿ, ಇಲ್ಲ ಕ್ಲಾಸ್ಮೇಟ್ ಆಗಿರ್ಲಿ, ಅವ್ರ ಹತ್ರ ಜವಾಬ್ದಾರಸ್ಥರಿಂದ ನಡ್ಕೋಬೇಕು. ಜವಾಬ್ದಾರಿತನ ಇರಬೇಕು. ಒಂದು ಸೊಸೈಟಿ ಮೇಲೆ ಒಂದು ಕಾಳಜಿ ಇರಬೇಕು. ಹೆಣ್ಣು ಮೇಲೆ ಒಂದು ಕಾಳಜಿ ಮತ್ತೆ ರೆಸ್ಪೆಕ್ಟ್ ಇರಬೇಕು. ಅದಿಲ್ಲ ಅಂದ್ರೆ ಏನ್ ಮಾಡೋಕ್ಕೂ ಆಗಲ್ಲ. ನಮ್ಮ ದಿನೇ ವರ್ಸ್ಟ್ ಆಗ್ತಾ ಬರ್ತಾ ಇದೆ. ಆಯ್ತು ಮೇಡಮ್, ನೀವು ಹೇಳ್ತಿರೋದೆಲ್ಲ ಸರಿಯಾಗಿದೆ. ಈ ನಡುವೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀವಿ ಅಂದ್ರೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ರಿಲೇಶನ್ಶಿಪ್ ಅಂತ ಹೇಳ್ತಾರಲ್ಲ, ಅದು ಎಲ್ಲಿವರೆಗೂ ಲೈವ್ ರಿಲೇಶನ್ಶಿಪ್ ಎಲ್ಲರೂ ಸರಿ ಅಂತ? ಅವೆಲ್ಲ ಸುಮ್ಮನೆ ಟೈಮ್ ಪಾಸ್ ರೀ. ಅವೆಲ್ಲ ಮನೆಗಳಲ್ಲಿ ಎರಡೆರಡು ಬಿಟ್ಟು ಮನೆಗಳಲ್ಲಿ ಟೈಮ್ಗೆ ಎಷ್ಟು ಕಾಲೇಜ್ ಎಷ್ಟೊತ್ತಿಗೆ ಆಗ್ತಿದೆ, ಎಷ್ಟು ಗಂಟೆಗೆ ಮನೆಗೆ ಬರ್ತೀಯ ಅಂತ ಅವರೆಲ್ಲ ಮನೆಯಲ್ಲಿ ಕಂಟ್ರೋಲ್ ಇಟ್ಕೋಬೇಕು. ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಮನೆಯಲ್ಲಿರೋರ್ಗೆ ಜವಾಬ್ದಾರಿ ಇದೆ.